ಪ್ರಿಯ ವೀಕ್ಷಕರೇ, ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ನೋಡ್ರಿ, ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಈಗ ಜೀವಾವಧಿ ಶಿಕ್ಷೆಯಾಗಿದೆ. ಆದರೆ ತನ್ನ ಗಂಡನಿಗೆ ನ್ಯಾಯ ಬೇಕು, ಗಂಡನ ಕೊಲೆಗೆ ನ್ಯಾಯ ಬೇಕೆಂದು ಹೊರಟಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡನ ಹೆಂಡತಿನೇ ಕೊನೆಗೆ ಉಲ್ಟಾ ಹೊಡೆದು ವಿನಯ್ ಕುಲಕರ್ಣಿ ಪರ ನಿಲ್ಲುವಂಥ ಪರಿಸ್ಥಿತಿ ಬಂತು. ಆದರೆ ಇಡೀ ಪ್ರಕರಣದಲ್ಲಿ ಅದು ಏನೇ ಆಗಲಿ ಎಂದು ದಿಟ್ಟತೆಯ ಹೋರಾಟವನ್ನು ನಡೆಸಿದಂಥ ಬಸವರಾಜ್ ಕೊರಾವರ ಎಂಬುವ ಸಾಮಾಜಿಕ ಹೋರಾಟಗಾರ ಇಡೀ ಪ್ರಕರಣವನ್ನು ಕೊನೆಯವರೆಗೂ ಕೈಬಿಟ್ಟಿಲ್ಲ. ಈ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯ ಹಾಡಲೇಬೇಕು, ಇಡೀ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕೆಂದು ಬಸವರಾಜ್ ಕೊರಾವರ್ ಇಡೀ ಪ್ರಕರಣವೊಂದರಲ್ಲಿ ಎಂಥ ಆಮಿಷವೇ ಬರಲಿ, ಬೆದರಿಕೆಯೇ ಬರಲಿ, ಯಾವುದಕ್ಕೂ ಜಗ್ಗದೆ ಇಡೀ ಪ್ರಕರಣವನ್ನು CBIಗೆ ಹೋದರೂ ಅಲ್ಲಿಯೂ ಸಹ ನ್ಯಾಯಕ್ಕಾಗಿ ಹೋರಾಡಿದಂಥ ಬಸವರಾಜ್ ಕೊರಾವರ್ ವಿನಯ್ ಕುಲಕರ್ಣಿ ನೀಡಿದಂಥ ಆಮಿಷ ಇರಬಹುದು, ಧಮಕಿ ಇರಬಹುದು, ದಬ್ಬಾಳಿಕೆ ಇರಬಹುದು, ಯಾವುದಕ್ಕೂ ಅಂಜದಿರುವಂಥ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರಾವರ್ ಇಡೀ ಪ್ರಕರಣದಲ್ಲಿ ಕೊನೆಯವರೆಗೂ ನಿಂತು ಎದೆಗುಂದದೆ ಜಗ್ಗದೆ ಬಗ್ಗದೆ ಪ್ರಕರಣದಲ್ಲಿ ಜಯಶೀಲರಾಗಿದ್ದಾರೆ ಕಣ್ರಿ. ಇದು ಬಸವರಾಜ್ ಕೊರಾವರ್ ಅವರ ಈ ಹೋರಾಟಕ್ಕೆ ನಿಮ್ಮ CN23 ನ್ಯೂಸ್ ಚಾನಲ್ ಸಹ ಧನ್ಯವಾದಗಳನ್ನು ವ್ಯಕ್ತಪಡಿಸುತ್ತದೆ. ಹೌದು ಕಣ್ರಿ, ವಿನಯ್ ಕುಲಕರ್ಣಿಯ ಆಮಿಷಕ್ಕೋ ಬೆದರಿಕೆಗೋ ಯಾವುದಕ್ಕೋ ಹೆದರಿದಂಥ ಯೋಗೇಶ್ ಗೌಡ ಹೆಂಡತಿ ತನ್ನ ಗಂಡನಿಗೆ ನ್ಯಾಯ ಬೇಕು ಎಂದು ಅಂಗಲಾಚುತ್ತಿದ್ದಂಥ ಯೋಗೇಶ್ ಗೌಡನ ಮಡದಿ ಕೊನೆಗೂ ವಿನಯ್ ಕುಲಕರ್ಣಿಯ ಪರವಾಗಿ ನಿಲ್ಲುತ್ತಾರೆ ಎಂದರೆ ಇಲ್ಲಿ ಆಮಿಷವೇ ಏನಾದರೂ ಇದಾಯಿತೋ ಅಥವಾ ಧಮಕಿಗೆ ಈ ಮಹಿಳೆ ಬಗ್ಗಿದಳು ಎಂಬುದು ಇಲ್ಲಿ ಅರ್ಥವಾಗುತ್ತಿಲ್ಲ. ಏನೇ ಇದ್ದರೂ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರಾವರ್ ಮಾತ್ರ ಕೊನೆಯವರೆಗೂ ತಮ್ಮ ನ್ಯಾಯವನ್ನು ಬಿಟ್ಟಿಲ್ಲ ಕಣ್ರಿ, ಗೆದ್ದೇ ತೀರಿದ್ದಾರೆ. ಧನ್ಯವಾದಗಳು CN23 ನ್ಯೂಸ್ ಚಾನಲ್ನಿಂದ.